ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಬಂದು ನಮ್ಮ ನಾರ್ ಗೇಟ್ ಇಂದು ಸಿಂಬಲ್, ಸ್ಕಿಮ್ಯಾಟಿಕ್, ಡಿ ಸಿ ಅನಾಲಿಸಿಸ್, ಟ್ರಾನ್ಸ್ಫರ್ ಅನಾಲಿಸಿಸ್ ಎಲ್ಲ ಪ್ರತಿಯೊಂದು ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಆಂಡ್ ಗೇಟ್ ಅನಾಲಿಸಿಸ್ ನ ಎಲ್ಲ ಮಾಡುವ ಸರಿನಾ. ಈ ಒಂದು ವಿಡಿಯೋದಲ್ಲಿ ಗುರು ನಾವು ಆಂಡ್ ಗೇಟ್ ನ ಗುರು ನಾವು ಸಿಂಬಲ್ ಮಾಡಿದೀವಲ್ಲ ಗುರು ನ್ಯಾಂಡ್ ಗೇಟ್ ಗೆ, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ. ನಾನು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದ್ರಗಿಂತ ಮುಂಚೆ ಗುರು ನಮ್ದು ಒಂಚೂರು ಥಿಯರಿ ಇದೆಯಲ್ಲ ಗುರು, ಅದನ್ನ ಥಿಯರಿನ ಎಲ್ಲ ಹೇಳಿ ಆಮೇಲೆ ನಾವು ಮಾಮೂಲಿ ಟ್ರಾನ್ಸ್ಫರ್ ಅನಾಲಿಸಿಸ್, ಡಿ ಸಿ ಅನಾಲಿಸಿಸ್, ಸ್ಕಿಮ್ಯಾಟಿಕ್, ಸಿಂಬಲ್ ಅದ್ರ ಕಡೆ ಹೋಗೋಣ. ಗುರು ಇವಾಗ ನಾವ್ ಇಲ್ಲಿ ಏನಪ್ಪಾ ಮಾಡ್ತಿರೋದು, ಈಗ ಸಿಂಪಲ್ ಆಗಿ ಫಸ್ಟ್ ಅದನ್ನ ಬರಿಬೇಕು ನಾವು ಅಲ್ವಾ ಗೈಸ್. CMOS VLSI and gate. ಇವಾಗ ಫಸ್ಟ್ ನಾವ್ ಇದ್ರದ್ದು ಸಿಂಬಲ್ ನ ಬರೆಯುಮ ಸರಿನಾ. ನಮ್ಗೆ ಗೊತ್ತಾಗಿರೋ ಸಿಂಬಲ್ ಏನು ಅಂತ, ಸಿಂಪಲ್ ಅಲ್ಲ. ಇದು ಎ, ಇದು ಬಿ, ಇದೊಂಚೂರು ಕರೆಕ್ಟ್ ಮಾಡ್ತೀನಿ ಗುರು ಅಷ್ಟೇ. ಇದು y is equal to a dot b. ಓಕೆ, ಇವಾಗ ಈ ಕಡೆ ಇದ್ರದ್ದು ಟ್ರೂತ್ ಟೇಬಲ್ ನ ಬರೆಯುಮ. ಟ್ರೂತ್ ಟೇಬಲ್ a b y 0 0 0 1 1 0 1 1. ಓಕೆ, ಇವಾಗ ನಮ್ಗೆ ಗೊತ್ತವರು ಆ್ಯಂಡ್ ಗೇಟು 1 1 ಗೆ ಮಾತ್ರ 1 ಇರುತ್ತೆ, ಇನ್ನು ಎಲ್ಲದಕ್ಕೂ ಸಹ 0 ಇರುತ್ತೆ. 0 0 0 1. ಇದು ಟ್ರೂತ್ ಟೇಬಲ್ ಆಯ್ತು. ಇವಾಗ ಇರೋದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನ ಬರೆಯಮ್ಮ. ಆಮೇಲೆ ನಾವು ಅದನ್ನ ಮಾಡೋದು ಗುರು, ನಾವು ಸಿಂಬಲ್ ಇದೆಯಲ್ಲ ಗುರು, ನಾವು ಸಿಂಬಲ್ ನ ಯೂಸ್ ಮಾಡ್ಕೊಂಡು ನಾವು ಸರ್ಕ್ಯೂಟ್ ನ ಮಾಡೋ. ಓಕೆನಾ. ಇವಾಗ ಗುರು ನಮ್ದು ಮೇಯ್ನು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನ ಬರೆಯುವ ಸರಿನಾ. ಏನಿಲ್ಲ ಗುರು, ಫಸ್ಟ್ ನ್ಯಾಂಡ್ ಗೇಟ್ ಬರೆಯೋದು, ಆಮೇಲೆ ಅದಕ್ಕೊಂದು ಇನ್ವರ್ಟರ್ ನ ಹಾಕೋದು ಅಷ್ಟೇ. ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಓಕೆನಾ. ಈಗ ಫಸ್ಟ್ ಇಲ್ಲಿ ನಿಮ್ಗೆ ಗೊತ್ತವರು ನ್ಯಾಂಡ್ ಗೇಟ್ಗೆ NMOS ಸೀರೀಸು. ಓಕೆ, ಇದು ಬಂದು ನಿಮ್ಗೆ ಗೊತ್ತು ಸಬ್ಸ್ಟ್ರೇಟ್ ಗ್ರೌಂಡ್, ಇಲ್ಲೂ ಸಹ ಸಬ್ಸ್ಟ್ರೇಟ್ ಗ್ರೌಂಡ್. ಓಕೆನಾ. ಆಮೇಲೆ ಗುರು ನಮ್ಗೆ ಗೊತ್ತು ಇದು ಗೇಟು, ಇದು ಗೇಟು, ಇಲ್ಲಿ ಎ, ಇಲ್ಲಿ ಬಿ. ಓಕೆನಾ. ಇನ್ನು ಆಮೇಲೆ ನಿಮ್ಗೆ ಗೊತ್ತು ಗುರು ಇದು ಡ್ರೈನು, ಇದು ಸೋರ್ಸು, ಇದು ಡ್ರೈನು, ಇದು ಸೋರ್ಸು. ಒಂಚೂರು ಇದನ್ನ ಮೇಲೆ ಎತ್ಬಿಟ್ಟು 2 PMOS ನ ಪ್ಯಾರಲಲ್ ಅಲ್ಲಿ ಹಾಕುವ. ಓಕೆನಾ. ಎ ಬಿ, ಇದ್ರದ್ದು ಸಬ್ಸ್ಟ್ರೇಟ್ ಬಂದು VDD, ಇದ್ರದ್ದು ಸಬ್ಸ್ಟ್ರೇಟ್ ಸಹ VDD. ಓಕೆನಾ. ಆಮೇಲೆ ಇಲ್ಲಿಂದ ಇಲ್ಲಿ ಒಂದು ಕನೆಕ್ಷನ್, ಇದೊಂದು VDD, ಇಲ್ಲಿ GND ಅಂತ ಮೆನ್ಷನ್ ಮಾಡುವ. ಆಮೇಲೆ ಗುರು ಇದು ಡ್ರೈನ್ ನಿಮ್ಗೆ ಗೊತ್ತು, ಇಲ್ಲಿ PMOS ಗೆ ಇಲ್ಲಿ ಈ ಒಂದು ಮಾರ್ಕ್ ಹಾಕ್ಬೇಕು. ಇವಾಗ ಇದು ಇಷ್ಟೆಲ್ಲ ಆಯ್ತು. ಇದು ಗೇಟು, ಇದು ಗೇಟು, ಇದು ಸೋರ್ಸು, ಸೋರ್ಸು, ಡ್ರೈನು, ಡ್ರೈನ್. ಓಕೆನಾ. ಇವಾಗ ಮತ್ತೆ ಇಲ್ಲೊಂದು ಇನ್ವರ್ಟರ್ ನ ಹಾಕ್ಬೇಕಾಗತ್ತೆ. ಇದು ನಂಗೆ ಈ ಕಡೆ ಕರ್ಕೊ ಬರೋದು. ನಿಮ್ಗೆ ಗೊತ್ತು ಗುರು, ಇನ್ವರ್ಟರ್ ಒಂದು PMOS ಒಂದು NMOS ಅಷ್ಟೇ ಲೆಕ್ಕದಲ್ಲಿ. ಓಕೆ, ಇದು ಒಂದು ಆರೋ ಮಾರ್ಕ್, ಇದು ಸಬ್ಸ್ಟ್ರೇಟ್, ಡೈರೆಕ್ಟ್ VDD. ಗುರು ಬೇಕಾದ್ರೆ ಇಲ್ಲೇ ಡೈರೆಕ್ಟ್ ಆಗಿ VDD ಅಂತಾನು ಬರೀಬಹುದು, ಇಲ್ಲಾಂದ್ರೆ ಇಲ್ಲಿಂದ ತಂದು ಇಲ್ಲಿ ಕನೆಕ್ಷನ್ ಸಹ ನೀವು ಕೊಡಬಹುದಾಗಿರುತ್ತೆ. ಕೊಟ್ಟೆಯ ಲೆಕ್ಕದಲ್ಲಿ ಸ್ಟ್ರೈಟ್ ಲೈನ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗುರು. ಆಮೇಲೆ ಗುರು ನಿಮ್ಗೆ ಗೊತ್ತಿರಂಗೆ ಒಂದು NMOS, ಇದು ಗ್ರೌಂಡ್, ಇದು ಇಲ್ಲಿಂದ ಇಲ್ಲಿಗೆ ಸಬ್ಸ್ಟ್ರೇಟ್, ಇದು ಸಬ್ಸ್ಟ್ರೇಟ್, ಇದು ಗೇಟ್, ಇದು ಗೇಟ್, ಇದು ಸೋರ್ಸು, ಇದು ಡ್ರೈನು, ಇದು ಡ್ರೈನು, ಇದು ಸೋರ್ಸು. ಇಲ್ಲಿ ಔಟ್ಪುಟ್ ಗುರು y is equal to a dot b. ಇದು ನ್ಯಾಂಡ್ ಗೇಟ್ ಇನ್ ಸ್ಕಿಮ್ಯಾಟಿಕ್ ಆಯ್ತು. ಇವಾಗ ಗುರು ನಾವು ಸರ್ಕ್ಯೂಟ್ ನ ಯಾವ ರೀತಿ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ಬಂದು ನಾವು ನೆಕ್ಸ್ಟ್ ಇದೆಯಲ್ಲ ಗುರು, ನಾವು ಇದು ನ್ಯಾಂಡ್ ಗೇಟ್ ಮಾಡಿದೀವಿ, ಅದ್ರ ಸಿಂಬಲ್ ಸಹ ಮಾಡಿದೀವಿ. ಆ ಸಿಂಬಲ್ ನ ಇಂಪೋರ್ಟ್ ಮಾಡ್ಕೋತೀವಿ. ಮತ್ತೆ ಇನ್ವರ್ಟರ್ದು ಸಿಂಬಲ್ ಸಹ ನಾವು ಮಾಡಿದೀವಿ. ಆ ಒಂದು ಇನ್ವರ್ಟರ್ ನ ಸಿಂಬಲ್ ನ
ನಾವು ಇಂಪೋರ್ಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ರೊಸೀಜರ್ ಇರತ್ತಲ್ಲ ಗುರು ಅದನ್ನ ಕಂಟಿನ್ಯೂ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋದಲ್ಲೇ ಅದು ಅರ್ಥ ಆಗತ್ತೆ, ಅದು ಯಾವ ರೀತಿ ಮಾಡೋದು, ಏನ್ ಮಾಡೋದು, ಹೆಂಗ್ ಮಾಡೋದು ಅಂತ ಎಲ್ಲ. ಯಾ ಗುರು ಇವಾಗ ಹಂಗೆ ನಾವು ನಮ್ಮ ಕೇಡೆನ್ಸ್ಗೆ ಮೂವ್ ಆನ್ ಆಗುಮ. ಯಾ ಗೈಸ್ ನಿಮ್ಗೆ ಗೊತ್ತು ಗುರು. ಆಮೇಲೆ ನೀವು ಬಂದು ಟರ್ಮಿನಲ್ ಮೇಲೆ ಕ್ಲಿಕ್ ನ ಮಾಡಬೇಕು. ಆನಂತರ ಬಂದು ಇಲ್ಲಿ ವರ್ಚುವಸ್ ಆ್ಯಂಡ್ ಅಂತ ಟೈಪ್ ಮಾಡಬೇಕು. ಇದೇನು ಗುರು 2 ಸರಿ ಓಪನ್ ಆಗ್ಬಿಟ್ಟಿದೆ ಟರ್ಮಿನಲ್. ಇದನ್ನ ಕ್ಲೋಸ್ ಮಾಡುವ. ಇದು ಓಪನ್ ಆಗತ್ತೆ, ಒಂಚೂರು ವೆಯ್ಟ್ ಮಾಡ್ಬೇಕಾಗತ್ತೆ. ಆನಂತರ ಬಂದು ನೀವು ಇಲ್ಲಿ ಗೈಸ್ ನೀವು ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ನ ಮಾಡಿ, ನ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಸೆಲ್ ವ್ಯೂ ಮೇಲೆ ಕ್ಲಿಕ್ ನ ಮಾಡಿ. ಆನಂತರ ಇದನ್ನ ಸಬ್ಗೆ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ಇಲ್ಲಿ ಬಂದಿ ಗುರು ನೀವು ಆ್ಯಂಡ್ ಅಂತ ಟೈಪ್ ಮಾಡ್ಬೇಕಾಗತ್ತೆ. ಆ್ಯಂಡ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ನ ಮಾಡ್ಬೇಕಾಗತ್ತೆ. ಆನಂತರ ಗುರು ಇದು ಓಪನ್ ಆಗತ್ತೆ, ಒಂಚೂರು ಟೈಮ್ ತಗೊಳತ್ತೆ ನಿಮ್ಗೆ ಗೊತ್ತಿರಂಗೆ. ಆನಂತರ ಅವರು ಇದು ಓಪನ್ ಆಗಿದ ತಕ್ಷಣ ನೀವು ಗೈಸ್ ಐ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ನ ಮಾಡಿ. ನಾವು ಫಸ್ಟ್ ಗುರು ಬಂದು ನ್ಯಾಂಡ್ ಗೇಟ್ ನ ಇಂಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸಬ್ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ನ್ಯಾಂಡ್ ಅಂತ ಇದೆಯಲ್ಲ ನ್ಯಾಂಡ್ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ಇದನ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ಇದನ್ನ ಹೈಡ್ ಮಾಡ್ಬೇಕಾಗತ್ತೆ. ಆನಂತರ ಇದನ್ನ ಇಲ್ಲಿ ತಂದು ಪ್ಲೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಐ ಅಂತ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಇಲ್ಲಿ ಇನ್ವರ್ಟರ್ ಇದೆಯಲ್ಲ ಗುರು ಅದ್ರ ಮೇಲೆ ಕ್ಲಿಕ್ ನ ಮಾಡಿ, ಇದನ್ನ ಕ್ಲೋಸ್ ಮಾಡಿ, ನೆಕ್ಸ್ಟ್ ಇದನ್ನ ಹೈಡ್ ಮಾಡಿ, ಇದನ್ನ ತಂದು ಇಲ್ಲಿ ಪ್ಲೇಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದನ್ನ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆನಂತರ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ, ವಿ ಔಟ್ ನ ಫಸ್ಟ್ ವಿ ಇನ್ ಗೆ ಕನೆಕ್ಟ್ ಮಾಡುವ. ಓಕೆನಾ. ಆನಂತರ ಗುರು ಇಲ್ಲಿ ನಮ್ಗೆ ಬೇಕಾಗಿರೋ ಪಿನ್ ಬಂದು ಎ ಬಿ ವಿ ಡಿ ಡಿ ಜಿ ಎನ್ ಡಿ ಮತ್ತೆ ವಿ ಔಟ್. ನೆಕ್ಸ್ಟ್ ಅದಕ್ಕೆ ಪಿ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ಇನ್ಪುಟ್ ಏನೇನ್ ಬೇಕು ಗುರು ಎ ಬಿ ವಿ ಡಿ ಡಿ ಜಿ ಎನ್ ಡಿ ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ನ ಮಾಡುವ. ಎನ ತಂದು ಈ ಕಡೆ ಪ್ಲೇಸ್ ಮಾಡಿ, ಬಿ ನ ಈ ಕಡೆ ಪ್ಲೇಸ್ ಮಾಡಿ, ನೆಕ್ಸ್ಟ್ ಗುರು ವಿ ಡಿ ಡಿ ನ ಇಲ್ಲಿ ಮೇಲೆ ಪ್ಲೇಸ್ ಮಾಡಿ, ನೆಕ್ಸ್ಟ್ ಜಿ ಎನ್ ಡಿ ನ ಒಂಚೂರು ಪ್ಲೇಸ್ ಮಾಡುವ. ನಂತರ ಟೇಪ್ ಮೇಲೆ ಕ್ಲಿಕ್ ನ ಮಾಡಿ ಗೈಸ್. ನೆಕ್ಸ್ಟ್ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಇದೊಂಚೂರು ಕೆಳಗಡೆ ತಗೊಬಂದು ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಕೊಟ್ಟಿ, ಆನಂತರ ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ, ಮತ್ತೆ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿಂದ ಇಲ್ಲಿ ಒಂದು ಕನೆಕ್ಷನ್ ನ ಕೊಟ್ಟು ಎಸ್ಕೇಪ್ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಇಲ್ಲಿ ಬಂದು ವಿ ಡಿ ಡಿ ನ ಕನೆಕ್ಟ್ ಮಾಡ್ಬೇಕಾಗತ್ತೆ. ಆನಂತರ ಗುರು ಇಲ್ಲಿ ಮತ್ತೆ ಬಂದು ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಕೊಟ್ಟು, ನೆಕ್ಸ್ಟ್ ಗುರು ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಎನ ಎಗೆ ಕನೆಕ್ಷನ್ ನ ಕೊಟ್ಟು, ಆನಂತರ ಗುರು ಮತ್ತೆ ಡಬ್ಲ್ಯೂ ಮೇಲೆ ಕ್ಲಿಕ್ ಮಾಡಿ ಬಿ ಇಂದ ಬಿ ಗೆ ಕನೆಕ್ಷನ್ ನ ಕೊಡ್ಬೇಕಾಗತ್ತೆ. ಓಕೆನಾ. ಆನಂತರ ಗುರು ನೆಕ್ಸ್ಟ್ ಪಿ ಮೇಲೆ ಕ್ಲಿಕ್ ನ ಮಾಡಿ, ಇದು ಇನ್ಪುಟ್ ನ ಔಟ್ಪುಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ನೆಕ್ಸ್ಟ್ ಇಲ್ಲಿ ವಿ ಔಟ್ ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಹೈಡ್ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಇದನ್ನ ಈ ಕಡೆಗೆ ತಂದು ಪ್ಲೇಸ್ ಮಾಡ್ಬೇಕಾಗತ್ತೆ. ಓಕೆನಾ. ನೆಕ್ಸ್ಟ್ ಡಬ್ಲ್ಯೂ ಮೇಲೆ ಕ್ಲಿಕ್ ನ ಮಾಡಿ ವಿ ಔಟ್ ಗೆ ಕನೆಕ್ಟ್ ಮಾಡ್ಬೇಕಾಗತ್ತೆ. ಆನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ, ಅದು ಚೆಕ್ ಅಂಡ್ ಸೇವ್. ಆನಂತರ ಇದನ್ನ ಮಿನಿಮೈಸ್ ಮಾಡುವ ಒಂಚೂರು. ಇಲ್ಲೇನಾದ್ರು ಎರರ್ ಏನಾದ್ರು ಇದೆಯಾ ಅಂತ ಒಂದು ರೌಂಡ್ ಇಲ್ಲಿ ಬಂದು ಚೆಕ್ ಮಾಡಿ. ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್ ಸಬ್ ಅಂಡ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬರುತ್ತೆ. ಆನಂತರ ಮತ್ತೆ ಇಲ್ಲಿಗೆ ಬಂದಿ ಗುರು. ಆನಂತರ ನೆಕ್ಸ್ಟ್ ಕ್ರಿಯೇಟ್ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಬಂದು ಇಲ್ಲಿ ಸೆಲ್ ವ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಫ್ರಮ್ ಸೆಲ್ ವ್ಯೂ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಇದು ಓಕೆ ಮೇಲೆ ಕ್ಲಿಕ್ ನ ಮಾಡಿ. ನಮ್ಗೆ ಗೊತ್ತಾಗಿರೋ ಲೆಫ್ಟ್ ಪಿನ್ ಬಂದು ಈ ವಿ ಎ ಮತ್ತೆ ಬಿ ಅಂತ. ನೆಕ್ಸ್ಟ್ ಇವೆರಡನ್ನ ಕಟ್ ಮಾಡಿ, ನಮ್ ಟಾಪ್ ಪಿನ್ ಯಾವ್ದು ಅಂತ ಗೊತ್ತು ಗುರು ವಿ ಡಿ ಡಿ ಒಂದು ಬಿಟ್ಟು ಇದನ್ನ ಕಟ್ ಮಾಡಿ. ಆನಂತರ ಅವರು ಬಾಟಮ್ ಪಿನ್ ಹತ್ರ ಬಂದು ಈ ಜಿ ಎನ್ ಡಿ ಗುರು ಈ ಕಡೆ ಇದೆಯಲ್ಲ ಗುರು ಇದೊಂಚೂರು ತೆಗೆದು ಈ ಕಡೆ ಹಾಕುಮ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ನ ಮಾಡ್ಬೇಕಾಗತ್ತೆ. ಓಕೆ ಮೇಲೆ ಕ್ಲಿಕ್ ನ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಬಂದು ಇದನ್ನ ಆ್ಯಂಡ್ ಗೇಟ್ ಅಂತ ಟೈಪ್ ಮಾಡುವ. ಓಕೆನಾ. ಆನಂತರ ಗುರು ಇದನ್ನ ತೆಗ್ದು ರಿಮೂವ್ ಮಾಡಿ, ಆನಂತರ ಅವರು ಇದು ಚೆಕ್ ಅಂಡ್ ಸೇವ್ ಮೇಲೆ ಕ್ಲಿಕ್ ನ ಮಾಡಿ. ಇವಾಗ ನಮ್ದು ಆ್ಯಂಡ್ ಗೇಟ್ ಫಾರ್ಮ್ ಐತೆ, ಇದೆಲ್ಲ ಮಿನಿಮೈಸ್ ಮಾಡಿ. ಓಕೆನಾ. ಆನಂತರ ಅವರು ನಾವು ನೆಕ್ಸ್ಟ್ ಮತ್ತೆ ಇಲ್ಲಿ ಬಂದು ಫೈಲ್ ಮೇಲೆ ಕ್ಲಿಕ್ ನ ಮಾಡಿ, ವೆರಿಫೈ ಮಾಡ್ಬೇಕಲ್ಲ ಅವರು ಔಟ್ಪುಟ್ ನ. ಮತ್ತೆ ನ್ಯೂ ಮೇಲೆ ಕ್ಲಿಕ್ ನ ಮಾಡಿ, ಸೆಲ್ ವ್ಯೂ ಮೇಲೆ ಕ್ಲಿಕ್ ನ ಮಾಡಿ, ನೇಮ್ ನ ಗುರು ಆ್ಯಂಡ್ 1 ಅಂತ ಕೊಟ್ಟು, ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ನ ಮಾಡುವ. ನೆಕ್ಸ್ಟ್ ಇದನ್ನ ಮ್ಯಾಕ್ಸಿಮೈಸ್ ಮಾಡಿ, ನೆಕ್ಸ್ಟ್ ಐ ಮೇಲೆ ಕ್ಲಿಕ್ ನ ಮಾಡಿ, ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ಆ್ಯಂಡ್ ಗೇಟ್ ಹತ್ರ ಬಂದು ನೆಕ್ಸ್ಟ್ ಕ್ಲೋಸ್ ಮಾಡಿ, ನೆಕ್ಸ್ಟ್ ಇದನ್ನ ಹೈಡ್ ಮಾಡುವ. ಓಕೆನಾ. ನೆಕ್ಸ್ಟ್ ಈಗ ಗುರು ನಾವು ಮತ್ತೆ ಇಲ್ಲಿ ಗೈಸ್ ಇಲ್ಲಿ ನೆಕ್ಸ್ಟ್ ಪಿ ಮೇಲೆ ಕ್ಲಿಕ್ ನ ಮಾಡಿ, ಇಲ್ಲಿ ಪಿನ್ ನೇಮ್ ನ ಗುರು ಬಂದು ವಿ ಔಟ್ ಅಂತ ಕೊಡೋಣ. ಔಟ್ಪುಟ್ ಅಲ್ಲೇ ಇದೆ, ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಔಟ್ಪುಟ್ ಅಲ್ಲಿ ನಿಲ್ಸಿದ್ವಲ್ಲ ಅದರಿಂದ ಅವರು ನೆಕ್ಸ್ಟ್ ರೊಟೇಟ್ ನ ಮಾಡಿ ಇಲ್ಲಿಗೆ ತಂದು ಪ್ಲೇಸ್ ನ ಮಾಡಿ. ಆನಂತರ ಅವರು ಮತ್ತೆ ಇಲ್ಲಿ ಪಿ ಮೇಲೆ ಕ್ಲಿಕ್ ನ ಮಾಡಿ, ಇದನ್ನ ಇನ್ಪುಟ್ ಮೇಲೆ ಸೆಲೆಕ್ಟ್ ಮಾಡಿ ಎ ಬಿ ನೆಕ್ಸ್ಟ್ ವಿ ಡಿ ಡಿ ಜಿ ಎನ್ ಡಿ ಅಂತ ಟೈಪ್ ಮಾಡಿ, ಎನ ತಂದು ಇಲ್ಲಿ ಪ್ಲೇಸ್ ಮಾಡಿ, ಬಿ ನ ಇಲ್ಲಿ ಪ್ಲೇಸ್ ಮಾಡಿ, ವಿ ಡಿ ಡಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ, ಜಿ ಎನ್ ಡಿ ನ ತಂದು ಇಲ್ಲಿ ಪ್ಲೇಸ್ ಮಾಡಿ, ನೆಕ್ಸ್ಟ್ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡುವ.
ಆನಂತರ ಅವರು ಇಲ್ಲಿ ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ನ ಕೊಟ್ಟು ನೆಕ್ಸ್ಟ್ ಅವರು ಮತ್ತೆ ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿ ಒಂದು ಕನೆಕ್ಷನ್ನ ಕೊಟ್ಟು ಆನಂತರ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ ನೆಕ್ಸ್ಟ್ ಮತ್ತೆ ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೊಂದು ಕನೆಕ್ಷನ್ ನೆಕ್ಸ್ಟ್ ಅವರು ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಒಂದು ಕನೆಕ್ಷನ್ ಕೊಟ್ಟು ನೆಕ್ಸ್ಟ್ ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡುವ ದೇರ್ ಆರ್ 0 ಎರರ್ಸ್ ಆ್ಯಂಡ್ 3 ವಾರ್ನಿಂಗ್ಸ್ ಫೋನ್ ಅಂತ ಬರ್ತಿದೆ. ಇದು ಕರೆಕ್ಟ್ ಆಗಿ ಕನೆಕ್ಟ್ ಆಗಿರಲ್ಲ. ತಡೀರಿ ಗುರು, ಇದನ್ನು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಐ ಹೋಪ್ ನೋಡಿ ಇಲ್ಲಿ ಕನೆಕ್ಟ್ ಆಗಿಲ್ಲ ಇದು, ಸರಿನಾ? ಅದರಿಂದನೇ ಎರರ್ ಬರ್ತಿರೋದು. ಇದನ್ನ ಕನೆಕ್ಟ್ ಕರೆಕ್ಟಾಗಿ ಮಾಡುವ. ಮತ್ತೆ ಇಲ್ಲಿ ಬಂದು ಡಬ್ಲ್ಯೂ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ನ ಕೊಟ್ಟು ನೆಕ್ಸ್ಟ್ ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ನ ಮಾಡಿ ಫುಲ್ ಸ್ಕ್ರೀನ್ ಮಾಡಿ ಇದನ್ನ ನೆಕ್ಸ್ಟ್ ಮಿನಿಮೈಸ್ ಮಾಡಿ ಇಲ್ಲಿ ಬಂದು ಚೆಕ್ ಮಾಡುವ ಏನಾದ್ರು ಎರರ್ ಇದೆಯಾ ಅಂತ. ಸ್ಕಿಮ್ಯಾಟಿಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ ಸಬ್ ಆ್ಯಂಡ್ ಒನ್ ಸ್ಕಿಮ್ಯಾಟಿಕ್ ಸೇವ್ಡ್ ಅಂತ ಬಂದಿದೆ. ಆನಂತರ ಗುರು ನಿಮ್ಗೆ ಗೊತ್ತು, ಇಲ್ಲಿ ಲಾಂಚ್ ಮೇಲೆ ಕ್ಲಿಕ್ ಮಾಡಿ ADEL ಮೇಲೆ ಕ್ಲಿಕ್ನ ಮಾಡಿ ಈ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಗುರು ನಮ್ಗೆ ಗೊತ್ತವರು GND ಇದು DC ವೋಲ್ಟೇಜ್ 0 DC 0 ಅಂತ ಟೈಪ್ ಮಾಡಿ ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ನ ಮಾಡಿದರೆ ಅದು ಕೆಳಗಡೆ ಬರುತ್ತೆ. ಇದನ್ನ ಎನೇಬಲ್ ಮಾಡಿ ಅಪ್ಲೈ ಮಾಡ್ಬೇಕು ಗುರು, ಅಷ್ಟೇ. ನೆಕ್ಸ್ಟ್ ಸೇಮ್ ಅದೇ VDDಗೆ ಬಂದು ಇದನ್ನ ಎನೇಬಲ್ ಮಾಡಿ DC ಮೇಲೆ ಕ್ಲಿಕ್ನ ಮಾಡಿ DC ವೋಲ್ಟೇಜ್ನ ಒಂದೊಂದು ಟೈಪ್ ಮಾಡಿ ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆನಂತರ ಗುರು ಇಲ್ಲಿ ಎನ ಸೆಲೆಕ್ಟ್ ಮಾಡುವ, ಆಮೇಲೆ B ನ ಸೆಲೆಕ್ಟ್ ಮಾಡುವ. ಓಕೆನಾ? ಇಲ್ಲಿ V ಪಲ್ಸ್ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಗುರು ಇಲ್ಲಿ ವೋಲ್ಟೇಜ್ 1 ಬಂದು 1 ವೋಲ್ಟ್ನ ಕೊಟ್ಟು ವೋಲ್ಟೇಜ್ ಟು 0 ವೋಲ್ಟ್ ಇರಲಿ. ಪೀರಿಯಡ್ ಗುರು 40 ನ್ಯಾನೋ ಕೊಡಬೇಕಾಗತ್ತೆ, ಸರಿನಾ? ಮತ್ತೆ ನಾವು ಪಲ್ಸ್ ವಿಡ್ನ ಬಂದು 20 ನ್ಯಾನೋ ಕೊಡುವ. ಓಕೆನಾ? ನೆಕ್ಸ್ಟ್ ಇದನ್ನ ಎನೇಬಲ್ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಗುರು B ಮೇಲೆ ಕ್ಲಿಕ್ನ ಮಾಡಿ ಎನೇಬಲ್ ಮೇಲೆ ಕ್ಲಿಕ್ನ ಮಾಡಿ ಇದನ್ನ ನೆಕ್ಸ್ಟ್ ಪಲ್ಸ್ ಮೇಲೆ ಕ್ಲಿಕ್ನ ಮಾಡಿ ಇದು ಸೇಮ್ ಗುರು 1 0 ಇರಲಿ. ಪೀರಿಯಡ್ ಬಂದು 20 ನ್ಯಾನೋ. ನೆಕ್ಸ್ಟ್ ಬಂದು ಪಲ್ಸ್ ವಿಡ್ತ್ ಬಂದು 10 ನ್ಯಾನೋ. ನೆಕ್ಸ್ಟ್ ಗುರು ಇದು ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡುವ ಗುರು. ನೆಕ್ಸ್ಟ್ ಇಲ್ಲಿ ಬಂದು ಔಟ್ಪುಟ್ಸ್ ಟು ಬಿ ಪ್ಲಾಟೆಡ್ ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್ A B. ನೆಕ್ಸ್ಟ್ ಬಂದು ಇದನ್ನ ಆ ಕಡೆಗೆ ಹೋಗಿ Vout ನ ಸೆಲೆಕ್ಟ್ ಮಾಡಬೇಕಾಗತ್ತೆ. Vout ಸೆಲೆಕ್ಟ್ ಆಯಿತು. ಆನಂತರ ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ನ ಮಾಡಿ ಚೂಸ್ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಅವರು ಇಲ್ಲಿ ಬಂದು ಸ್ಟಾಪ್ ಟೈಮ್ನ ಬಂದು 200 ನ್ಯಾನೋ ಕೊಟ್ಟು ನೆಕ್ಸ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಎನೇಬಲ್ಡ್ ಆಗುತ್ತೆ. ಆಮೇಲೆ ಮಾಡ್ರೇಟ್ ಮೇಲೆ ಕ್ಲಿಕ್ನ ಮಾಡಿ ಓಕೆ ಮೇಲೆ ಕ್ಲಿಕ್ನ ಮಾಡಿ ಆನಂತರ ಇದನ್ನ ನೆಕ್ಸ್ಟ್ ರನ್ ಮಾಡುವ, ಸರಿನಾ? ಇದು ರನ್ ಆಗತ್ತೆ ಗುರು, ಇಷ್ಟು ಟೈಮ್ ತಗೊಳತ್ತೆ. ಇವಾಗ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಮ್ಗೆ ಗೊತ್ತು ಗುರು ಇದು 1 ಆಗೋದು ಯಾವಾಗ A ಮತ್ತೆ B 1 ಇರುತ್ತೋ ಅವಾಗಲೇ ಇಲ್ಲಿ. ಅದು ನಾನು ಟ್ರೂತ್ ಟೇಬಲ್ ಅಲ್ಲೂ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ನೋಡಿ ಗುರು 1 ಇರೋದು ಯಾವಾಗ A 1 ಇರುತ್ತೆ B 1 ಇರುತ್ತೆ ಅವಾಗ ಮಾತ್ರ. ಅದೇ ಗುರು ಇಲ್ಲಿ ಕ್ಲಿಯರ್ ಕಟ್ ಆಗಿ ಔಟ್ಪುಟ್ ಬಂದಿದೆ. ಇವಾಗ ನಮ್ದು ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಆಯ್ತು. ನೆಕ್ಸ್ಟ್ DC ರೆಸ್ಪಾನ್ಸ್ ನ ನೋಡ್ಬೇಕಾಗತ್ತೆ. ಇದನ್ನ ಮಿನಿಮೈಸ್ ಮಾಡಿ. ಓಕೆನಾ? ನಮ್ಗೆ ಗೊತ್ತು ಗುರು ಇದನ್ನು ಸಹ ಈ ಕಡೆ ಮೂವ್ ಮಾಡುವ. ಇಲ್ಲಿ ಬಂದು ನಮ್ಮ DC ಅನಾಲಿಸಿಸ್ಗೆ ಗೊತ್ತು ನಮ್ಗೆ ಏನೇನ್ ಮಾಡಬೇಕು ಅಂತ. ಇದು F ಮೇಲೆ ಕ್ಲಿಕ್ನ ಮಾಡಿ ಅಥವಾ ಇದನ್ನ ಒಂಚೂರು ದೊಡ್ಡದಾಗಿ ಮಾಡೋಣ ಗುರು. F ಮೇಲೆ ಕ್ಲಿಕ್ನ ಮಾಡಿ A B ನ ನಾವು ಡಿಲೀಟ್ ಮಾಡಬೇಕಾಗತ್ತೆ. ಇದು ಡಿಲೀಟ್ ಮೇಲೆ ಕ್ಲಿಕ್ನ ಮಾಡಿ ಡಿಲೀಟ್ ಆಯ್ತು ಗುರು. ಆನಂತರ ಗುರು ನಾವು ನೆಕ್ಸ್ಟ್ ಇಲ್ಲಿ ಎಸ್ಕೇಪ್ ಮೇಲೆ ಕ್ಲಿಕ್ ಮಾಡುವ. ನಂತರ I ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ನ ಮಾಡಿ ಗುರು. ಇಲ್ಲಿ ಅನಲಾಗ್ ಲಿಬ್ ಇದೆಯಲ್ಲ ಇಲ್ಲಿಗೆ ಬಂದು ಇಲ್ಲಿ ನೆಕ್ಸ್ಟ್ V ಪಲ್ಸ್ ಅಂತ ಟೈಪ್ ನ ಮಾಡಬೇಕಾಗತ್ತೆ. V ಪಲ್ಸ್ ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ನ ಮಾಡಿ ವೋಲ್ಟೇಜ್ 1 0 ವೋಲ್ಟ್ ಇರಲಿ ಗುರು. ವೋಲ್ಟೇಜ್ 2 1 ವೋಲ್ಟ್ ಇರಲಿ. ಪೀರಿಯಡ್ ಬಂದು 40 ನ್ಯಾನೋ. ನೆಕ್ಸ್ಟ್ ಪಲ್ಸ್ ವಿಡ್ತ್ ಬಂದು 20 ನ್ಯಾನೋ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಹೈಡ್ ಮೇಲೆ ಕ್ಲಿಕ್ನ ಮಾಡಿ ಇದನ್ನ ತಂದು ಇಲ್ಲಿ ಪ್ಲೇಸ್ ಮಾಡುವ. ಓಕೆನಾ? ನೆಕ್ಸ್ಟ್ W ಮೇಲೆ ಕ್ಲಿಕ್ನ ಮಾಡಿ ಇವೆರಡಕ್ಕೂ ಒಂದು ಕನೆಕ್ಷನ್ ನ ಕೊಟ್ಟು ಆನಂತರ ಅವರು ಮತ್ತೆ ಇಲ್ಲಿ W ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿ ಕನೆಕ್ಷನ್ ನ ಕೊಟ್ಟು ಆನಂತರ ನೆಕ್ಸ್ಟ್ W ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿಂದ ಇಲ್ಲಿಗೆ ಕನೆಕ್ಷನ್ ನ ಕೊಟ್ಟು ಇದನ್ನ ಫುಲ್ ಸ್ಕ್ರೀನ್ ಮಾಡುವ. ಆನಂತರ ಇದನ್ನ ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡುವ. ಚೆಕ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರು ನಿಮಗೆ ಗೊತ್ತು ಇಲ್ಲಿ ಬಂದು ನೋಡಬೇಕು ಏನಾದರೂ ಇದೆಯಾ ಅಂತ. ಸ್ಕಿಮ್ಯಾಟಿಕ್ ಚೆಕ್ ಕಂಪ್ಲೀಟೆಡ್ ವಿತ್ ನೋ ಎರರ್ಸ್ ಸಬ್ ಆ್ಯಂಡ್ ಒನ್ ಸ್ಕಿಮ್ಯಾಟಿಕ್ ಸೇವ್ಡ್. ಆನಂತರ ಇಲ್ಲಿ ಬಂದು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ A B Vout ಕಂಪ್ಲೀಟ್ ಆಗಿ ಡಿಲೀಟ್ ಮಾಡುವ. ಓಕೆನಾ? A B ಮತ್ತೆ Vout ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿ ಇದನ್ನ ಎನೇಬಲ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಅನಾಲಿಸಿಸ್ ಮೇಲೆ ಕ್ಲಿಕ್ನ ಮಾಡಿ ಚೂಸ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ DC ಕಡೆಗೆ ಬಂದು ಇಲ್ಲಿ ಸೇವ್ DC ಆಪರೇಟಿಂಗ್ ಪಾಯಿಂಟ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಕಾಂಪೋನೆಂಟ್ ಪ್ಯಾರಾಮೀಟರ್ ಮೇಲೆ ಕ್ಲಿಕ್ನ ಮಾಡಿ ಸೆಲೆಕ್ಟ್ ಕಾಂಪೋನೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ
ಡಿಸಿ ವಿಡಿಸಿ ಡಿಸಿ ವೋಲ್ಟೇಜ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ. ಆನಂತರ ಗುರು ಇದು ಸ್ಟಾರ್ಟ್ 0 ಕೊಟ್ಟು ಸ್ಟಾಪ್ ನ 1 ಕೊಟ್ಟು ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡುಮ. ಸರಿನಾ? ಇವಾಗ ಈ ಡಿಸಿ ಬಂದಿದೆ. ನೆಕ್ಸ್ಟ್ ಗುರು ಔಟ್ಪುಟ್ಸ್, ನೆಕ್ಸ್ಟ್ ಟು ಬಿ ಪ್ಲಾಟೆಡ್, ನೆಕ್ಸ್ಟ್ ಸೆಲೆಕ್ಟ್ ಆನ್ ಸ್ಕಿಮ್ಯಾಟಿಕ್, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಆನಂತರ ಗುರು ಇದನ್ನ ಒಂಚೂರು ಈ ಕಡೆಗೆ ಕರ್ಕೊಬಂದು ಇಲ್ಲಿ ವಿಔಟ್ ಮೇಲೆ ಕ್ಲಿಕ್ ಮಾಡುಮ. ಓಕೆ, ಎರಡು ಸೆಲೆಕ್ಟ್ ಆಗಿದೆ. ಆನಂತರ ಗುರು ಇದನ್ನ ರನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತೆ. ಇವಾಗ ಗುರು ನಮ್ಮ ಡಿಸಿ ಅನಾಲಿಸಿಸ್, ಡಿಸಿ ರೆಸ್ಪಾನ್ಸ್ ಗ್ರಾಫ್ ಬಂದಿದೆ ನೋಡಿ. ಇವರು ನಿಮ್ ಡಿಸಿ ರೆಸ್ಪಾನ್ಸ್ ಗ್ರಾಫ್ ಈ ರೀತಿ ಬಂದಿದೆ ಗೈಸ್. ನಾವು ಈ ಒಂದು ವಿಡಿಯೋದಲ್ಲಿ ಇದನ್ನ ನಮ್ಮ ಆಂಡ್ ಗೇಟ್ ಇನ್ ಟ್ರಾನ್ಸಿಯೆಂಟ್ ರೆಸ್ಪಾನ್ಸ್ ಮಾಡಿದ್ವಿ, ಇವಾಗ ಡಿಸಿ ರೆಸ್ಪಾನ್ಸ್ ಸಹ ಮಾಡಿದ್ವಿ. ಆಮೇಲೆ ಇದನ್ನ ಸಿಂಬಲ್ಸ್ ನ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅಂತಾನು ಸಹ ಕಲ್ತ್ಕೊಂಡ್ವಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ನಾನು ನೋಡಿ ಗುರು ಕೇಡೆನ್ಸ್ ರಿಲೇಟೆಡ್ ಕನ್ನಡದಲ್ಲಿ ಕಂಟೆಂಟ್ ಮಾಡ್ತಿದ್ದೀನಿ. ನೀವು ಕನ್ನಡದಲ್ಲಿ ಕಂಟೆಂಟ್ ಮಾಡಿದಾಗ ಒಂದಿಷ್ಟು ಸಪೋರ್ಟ್ ನ ನೀವು ತೋರಿಸ್ಬೇಕಾಗತ್ತೆ. ಅದು ನಮ್ಗೆ ಇನ್ನೂ ಹೆಚ್ಚು ವಿಡಿಯೋಸ್ ನ ಮಾಡ್ಲಿಕ್ಕೆ ಮೋಟಿವೇಶನ್ ಕೊಡತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗುರು. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗುರು ಅಂತ ಕೇಳ್ಕೊತಿದ್ದೀನಿ ಗುರು. ಸಿಗೋಣ ಗುರು ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.